ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ವಿತೌಟ್ ಬೀಡೋ ಗ್ರ್ಯಾಂಡ್ ಆದಂತ ಕ್ರೋಶ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ 10 ನಂಬರ್ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿಯಾಗಿ ಬಟ್ಟೆಗೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆನ ಸೀದಾ ಇಟ್ಕೊಳ್ಬೇಕು, ಲಾಕ್ ಮಾಡ್ಕೊಳ್ಬೇಕು ಒಂದ್ಸಲ. ಅದಾದ ನಂತರ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಸೊ 2 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಈಗ ಇಲ್ಲಿಂದ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು. ಮಿಡಲ್ ಹಾಕಿ ದಾರಾನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಸೊ ಈಗ ಒಂದ್ಸಲ ಲಾಕ್ ಮಾಡ್ಕೊಂಡಿದ ನಂತರ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಸೊ ಈ ರೀತಿಯಾಗಿ ಒಟ್ಟು 4 ಸಿಂಗಲ್ ಕ್ರೋಶ ಅಥವಾ ಲಾಕ್ ಏನಂತ ಕರಿತೀವಿ ಅದನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಪಕ್ಕ 4 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ಅಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀವಿ, ಆಮೇಲೆ 4 ಚೈನ್ ಹಾಕೊಂಡ್ವಿ, ಆಮೇಲೆ 4 ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಿ ಬಟ್ಟೆಗೆ. ಈಗ ಇಲ್ಲಿಂದ 3 ಚೈನ್ ಹಾಕೊಳ್ತೀನಿ. ಸೊ 3 ಚೈನ್ ಹಾಕಿ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿ ಒಂದ್ಸಲ ಲಾಕ್ ಮಾಡ್ಕೊಂಡೆ, ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು 2 ಟೈಮ್ಸ್ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀನಿ. ಈಗ 1 ಚೈನ್ ಹಾಕೊಳ್ತೀನಿ. ಸೊ ಸಿಂಗಲ್ ಚೈನ್ ಹಾಕಿ ದಾರಾನ ಮೇಲೆ ಕೆಳ್ಕೊಂಡು ಬಿಗ್ ಸೈಜ್ ಅಂದ್ರೆ ಮೀಡಿಯಂ ಅಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ರೌಂಡ್ ಬೀಡ್ ನ ತಗೊಂಡಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಸೊ 1 ಚೈನ್ ಮಾಡ್ಕೊಳ್ಬೇಕು. 1 ಚೈನ್ ಬೀಡ್ ಮತ್ತೊಂದು ಚೈನ್. ಈಗ ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡು ಬಟ್ಟೆಗೆ ಲಾಕ್ ನ ಮಾಡ್ಕೋಬೇಕು. ಸೊ ನೀಡಲ್ ನ ಇನ್ಸರ್ಟ್ ಮಾಡಿ ದಾರಾನ ಮೇಲೆ ಕೇಳ್ಕೊಳ್ಬೇಕು. ಸುಜಿ ಮೇಲೆ 2 ದಾರ ಇರುತ್ತಲ್ಲ, 2 ದಾರ ಸೇರಿ 1 ಮಾಡ್ಕೋಬೇಕು. ಇದಕ್ಕೆ ನಾವು ಸಿಂಗಲ್ ಕ್ರೋಶ ಅಂತ ಕರಿತೀವಿ ಅಥವಾ ಲಾಕ್ ಅಂತಾನು ಕರಿಬಹುದು. ಸೊ ಈಗ ಇಲ್ಲಿಂದ 7 ಚೈನ್ ನ ಹಾಕೋಬೇಕು. ಸೊ ಒಂದೇ ಸ್ಟೆಪ್ ಅಲ್ಲಿ ತೋರಿಸ್ಕೊಡ್ತಾ ಇರೋದ್ರಿಂದ ಬಟ್ಟೆನ ಉಲ್ಟಾ ತಿರುಗಿಸಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 7 ಚೈನ್ ಹಾಕೊಳ್ತೀನಿ. 7 ಚೈನ್ ಹಾಕಿ ಈ ಡಿಸೈನ್ ಒಂಚೂರು ಇಷ್ಟು ತಿರುಗಿಸ್ಕೊಳ್ತೀನಿ ನೋಡಿ. ಸೊ ತಿರುಗಿಸ್ಕೊಂಡು ಬೀಡ್ಗಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಅಲ್ಲಿಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಈಗ ನಾವೇನ್ 3 ಚೈನ್ ಹಾಕಿರ್ತೀವಿ ಅದಕ್ಕೆ 1 ಸಿಂಗಲ್ ಕ್ರೋಶ ಮಾಡ್ಕೋಬೇಕು ನೋಡಿ. ನೀಡಲ್ ಹಾಕಿ ದಾರಾನ ತಂದು ಲಾಕ್ ಮಾಡ್ಕೊಂಡು ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಈ 7 ಚೈನ್ ಏನ್ ಹಾಕಿರ್ತೀವಲ್ಲ ಅದ್ರೊಳಗೆ ನೀಡಲ್ ಹಾಕಿ ದಾರಾನ ತಂದು 2ಕ್ಕೆ 1 ಮಾಡ್ಕೋಬೇಕು, ಮತ್ತೆ 2ಕ್ಕೆ 1 ಮಾಡ್ಕೋಬೇಕು. ಅಂದ್ರೆ ಅಲ್ಲಿ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರಾನ ತಂದು 2ಕ್ಕೆ 1 ಮಾಡ್ಕೊಂಡೆ. ಸೊ ಇದೇ ರೀತಿಯಾಗಿ ಒಂದು 7 ಚೈನ್ ಅಲ್ಲಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಲ್ಲಾ ಕಂಬಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ನಾನಿಲ್ಲಿ 13 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ 13 ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಪ್ಲಸ್ ಸ್ಟಾರ್ಟಿಂಗ್ ಅಲ್ಲಿ ಒಂದು 3 ಚೈನ್ ಇದೆ ಬ್ಯಾಕ್ ಸೈಡ್ ಇಂದ ಹಾಕಿರೋದು. ಒಟ್ಟು 14 ಕಂಬಗಳಾಗುತ್ತೆ. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು ಈ ನಾವು ಬಟ್ಟೆಗೆ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ದಾರಕ್ಕೆ ನೀಡಲ್ನ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೊಳ್ತೀನಿ, 2ಕ್ಕೆ 1 ಮಾಡ್ಕೊಳ್ತೀನಿ. ಅಲ್ಲಿಗೆ ಒಟ್ಟು 15 ಕಂಬಗಳಾಗುತ್ತೆ. 14 ಡಬಲ್ ಕ್ರೋಶ ಆಗುತ್ತೆ, ಮತ್ತೆ ಒಂದು 3 ಚೈನ್ ಇದೆಯಲ್ಲ ಹಾಗಾಗಿ 15 ಕಂಬಗಳಾಗುತ್ತೆ. ಈಗ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈಗ ಡಿಸೈನ್ ನ ಉಲ್ಟಾ ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಫಸ್ಟ್ ಡಬಲ್ ಕ್ರೋಶ ಹೋಲ್ ಕಾಣಿಸುತ್ತೆ, ಬ್ಯಾಕ್ ಸೈಡ್ ಆಗಿರೋದ್ರಿಂದ ನೀಟಾಗಿ ಕಾಣಿಸುತ್ತೆ. ಫಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ 1 ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ 3 ಚೈನ್ ಹಾಕಿ 2 ಹೋಲ್ ಗ್ಯಾಪ್ ನ ಸ್ಕಿಪ್ ಮಾಡಿ ನೋಡಿ. 1 2 ಸ್ಕಿಪ್ ಮಾಡಿ 3ನೇ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರಾನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 4 ಚೈನ್ ಕೂಡ ಹಾಕೋಬಹುದು ನೀವು. ನಾನು 3 ಚೈನ್ ಹಾಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ ಹಾಕೊಳ್ತೀನಿ. 2 ಹೋಲ್ ಗ್ಯಾಪ್ ನ ಸ್ಕಿಪ್ ಮಾಡಿ 3ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಇದು ನೆಕ್ಸ್ಟ್ ಸ್ಟೆಪ್ಗೆ ಬೇಸ್ ಲೈನ್ ಆಗಿರುತ್ತೆ.
ಸೊ ನೀವು ಬೇಕಿದ್ದಲ್ಲಿ 4 ಚೈನ್ ಲಾಕ್ ಈ ರೀತಿ ಕೂಡ ಹಾಕೊಳ್ಬಹುದು. ನಾನು 3 ಚೈನ್ ಹಾಕೊಳ್ತಾ ಇದ್ದೀನಿ. ಸೊ ಮತ್ತೆ 3 ಚೈನ್ ಹಾಕಿ 2 ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ 3ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ಒಟ್ಟು 5 ಸಲ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ 4th ಟೈಮ್ 3 ಚೈನ್ ಹಾಕಿ 2 ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಿ 3ನೇ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಲಾಸ್ಟ್ ಫಿಫ್ತ್ ಟೈಮು 3 ಚೈನ್ ಹಾಕೊಳ್ತೀನಿ. ಹಾಕೊಂಡು ನಾವಲ್ಲಿ ಬಟ್ಟೆನ ಉಲ್ಟಾ ತಿರುಗಿಸಿ ಅಂದ್ರೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಆ ಟ್ವಿಸ್ಟ್ ಆಗಿರುತ್ತೆ ಅಲ್ಲಿ. ಸೊ ಅಲ್ಲಿಗೆ ಆ ಪಾಯಿಂಟ್ಗೆ ಲಾಕ್ನ ಮಾಡ್ಕೊಳ್ತೀನಿ. ಸ್ವಲ್ಪ ಅಲ್ಲಿ ದಾರ ತಿರುಗ್ಕೊಂಡಿರುತ್ತೆ, ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಅದಾದ ನಂತರ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಈಗ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಅಥವಾ ಹಾಗೇನೆ 3 ಚೈನ್ ಹಾಕೊಳ್ಳಿ. ನಾನು ಹಾಗೇನೆ 3 ಚೈನ್ ಹಾಕೊಳ್ತೀನಿ, ಉಲ್ಟಾ ತಿರುಗಿಸಿ ಕೂಡ ಹಾಕೋಬಹುದು. ಸೊ 3 ಚೈನ್ ಹಾಕಿ ಫಸ್ಟ್ ಲಾಕ್ ಕಾಣಿಸುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಈಗ ಬಟ್ಟೆನ ಸೀದಾ ಇಟ್ಕೊಳ್ಳೋದು. ಸೊ ಬಟ್ಟೆನ ಸೀದಾ ಇಟ್ಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ಕೋಬೇಕು. 2 ಸಲ ದಾರ ಸುತ್ಕೊಂಡು ಈ 3 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು ಮಾಡ್ಕೋಬೇಕು, 2ಕ್ಕೊಂದು ಮಾಡ್ಕೋಬೇಕು, ಮತ್ತೆ 2ಕ್ಕೊಂದು ಮಾಡ್ಕೋಬೇಕಂದ್ರೆ ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು 2ಕ್ಕೆ 1 ಮಾಡ್ಕೋಬೇಕು. ಅಂದ್ರೆ ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಬ್ಯಾಕ್ ಸೈಡ್ ಇಂದ 3 ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಅದಾದ್ಮೇಲೆ 2 ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಅಲ್ಲಿಗೆ 3 ಕಂಬಗಳಾಗುತ್ತೆ. ಸೊ ಫಸ್ಟ್ ಪೆಟಲ್ಗೆ ಅದಾದ್ಮೇಲೆ 3 ಚೈನ್ ಹಾಕಿ ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ 2 ಟ್ರಿಪಲ್ ಕ್ರೋಶ ಮಾಡ್ಕೊಂಡೆ, ಆಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ. ಅಲ್ಲಿ ಒಟ್ಟು 4 ಕಂಬಗಳಾಗುತ್ತೆ. ಸ್ಟಾರ್ಟಿಂಗ್ 3 ಚೈನ್, ಎಂಡಿಂಗ್ 3 ಚೈನ್, 2 ಕಂಬ ಸೇರಿದ್ರೆ 4 ಕಂಬಗಳಾಗುತ್ತೆ. ಮತ್ತೆ ಈಗ ನೆಕ್ಸ್ಟ್ 3 ಚೈನ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರನ ಸುತ್ಕೋಬೇಕು. ಈಗ ಇಲ್ಲಿಂದ 2 ಸಲ ದಾರ ಸುತ್ಕೊಂಡು ಸೂಜಿ ಮೇಲೆ ಅದೇ 3 ಚೈನ್ ಗ್ಯಾಪ್ಗೆ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. ಎಲ್ಲ ಇಲ್ಲಿ ಟ್ರಿಪಲ್ ಕ್ರೋಶ ಮಾಡುವಾಗ ನೀವು ಎಲ್ಲಾ ಕಂಬಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಸೊ ನೋಡ್ಕೊಂಡು ಮಾಡ್ಕೊಳ್ಬೇಕು. ಸಮ್ಟೈಮ್ಸ್ ಈ ರೀತಿ ದಾರಗಳು ಬಿಟ್ಕೊಂಡು ಹೋಗುತ್ತೆ, ಅಲ್ಲಿಂದ ಅಲ್ಲಿಗೆ ನೋಡ್ಕೊಂಡು ಕರೆಕ್ಷನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸರಿ, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 3ನೇ ಕಂಬ ಹಾಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ 2 ಟ್ರಿಪಲ್ ಕ್ರೋಶ ಹಾಕಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ವಿ. ಈಗ ಇಲ್ಲಿ ಫಸ್ಟ್ 3 ಚೈನ್ ಮತ್ತೆ 4 ಟ್ರಿಪಲ್ ಕ್ರೋಶ ಹಾಕೋಬೇಕು. 4 ಟ್ರಿಪಲ್ ಕ್ರೋಶ ಹಾಕೊಳ್ತೀನಿ. ಅದಾದ್ಮೇಲೆ ಮತ್ತೆ 3 ಚೈನ್ ಹಾಕಿ ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಒಂದ್ ಸ್ವಲ್ಪ ಕೌಂಟಿಂಗ್ಸ್ ಡಿಫ್ರೆಂಟ್ ಆಗಿರುತ್ತೆ, ಸ್ವಲ್ಪ ನೋಡ್ಕೋಬೇಕಷ್ಟೇ. 3 ಚೈನ್ ಹಾಕಿ ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡೆ. ಈಗ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಅಥವಾ ಲಾಕ್ ನೋಡಿ, ಒಂದು ಲಾಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ 3 ಚೈನ್ಗೆ. ಈಗ ಇಲ್ಲಿಂದ ಮತ್ತೆ 3 ಚೈನ್. ಸೊ 3 ಚೈನ್ ಹಾಕೊಳ್ಳೋದು, ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು 2 ಸಲ. ಅದೇ ಗ್ಯಾಪ್ಗೆ 4 ಟ್ರಿಪಲ್ ಕ್ರೋಶ ಮಾಡ್ಕೊಂಡು ಮತ್ತೆ 3 ಚೈನ್ ಹಾಕಿ ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ತಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ 2 ಸಲ ಟ್ರಿಪಲ್ ಕ್ರೋಶ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಉಳಿದಿದ್ದ ಕಡೆ ಎಲ್ಲ 4 ಟ್ರಿಪಲ್ ಕ್ರೋಶ ಹಾಕಿ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಬೀಡ್ಸ್ ಬೇಡ, ಕಲರ್ ಶೇಡ್ ಆಗುತ್ತೆ, ಹೋಗ್ಬಿಡುತ್ತೆ ಅಂತ ಹೇಳೋರು ಇರ್ತಾರೆ. ಅಂಥವ್ರಿಗೆ ನೀವು ಈ ಒಂದು ಡಿಸೈನ್ ಟ್ರೈ ಮಾಡ್ಬೋದು. ಕಡಿಮೆ ಬೀಡ್ ಬಳಸಿ, ಸೆಂಟ್ರಲ್ ಮಾತ್ರ ಬೀಡ್ ಇರುತ್ತೆ. ಸೊ ಬರೀ ಥ್ರೆಡ್ ವರ್ಕು, ಹೆವಿ ವರ್ಕು, ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರೀಸ್ಗೆ ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. ಸೊ ಅಲ್ಲಿ
4 ಟ್ರಿಪಲ್ ಕ್ರೋಶೆ ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ 3 ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮತ್ತೆ 3 ಚೈನ್ ಮತ್ತು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಮತ್ತೆ ಇದರಲ್ಲಿ ಕಮ್ಮನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ನೀಟಾಗಿ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಪೂರ್ತಿ ಆರ್ಚನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋ ಸ್ಲೋ ಅಥವಾ ಸ್ಪೀಡ್ ಆಯಿತು ಅಂತ ಇದ್ರೆ ಆಪ್ಷನ್ಸ್ ಇರುತ್ತೆ, ಅಲ್ಲಿ ನೀವು ಹೋಗಿ ವಿಡಿಯೋ ಪ್ಲೇಬ್ಯಾಕ್ ಸ್ಪೀಡ್ನ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಸೊ 4 ಟ್ರಿಪಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್ ಹಾಕೊಂಡು ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದೇ 3 ಚೈನ್ ಗ್ಯಾಪ್ಗೆ ಲಾಕ್ನ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದಾದ ನಂತರ 3 ಚೈನ್ ಮತ್ತೆ ಅದೇ ಗ್ಯಾಪ್ಗೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 3 ಟ್ರಿಪಲ್ ಕ್ರೋಶೆ. ಸಮಟೈಮ್ಸ್ ಈ ರೀತಿ ದಾರ ಬಿಟ್ಕೊಂಡು ಹೋಗುತ್ತೆ, ಅವಾಗ ನೀಟಾಗಿ ರಿಮೂವ್ ಮಾಡಿ ಮತ್ತೆ ಇನ್ನೊಂದ್ಸಲ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಎಲ್ಲಾನು ಟ್ರಿಪಲ್ ಕ್ರೋಶೆಗಳೇನು ಹಾಕ್ತೀರಾ ಎಲ್ಲಾನು ಒಂದೇ ಲೆಂತ್ ಅಲ್ಲಿ ಇರಬೇಕು. ನಾವು 3 ಚೈನ್ ಎಷ್ಟು ಹಾಕ್ತೀವೋ ಅಷ್ಟು ಲೆಂತ್ ಅಲ್ಲಿ ಇರ್ಬೇಕಾಗುತ್ತೆ ಟ್ರಿಪಲ್ ಕ್ರೋಶೆ. ಸೊ ನಿಮ್ಗೆ ಟ್ರಿಪಲ್ ಕ್ರೋಶೆ ಲೆಂತಿ ಆಯ್ತು ಅಂತಂದ್ರೆ ನೀವು 3 ಚೈನ್ ಬದಲಿ 4 ಚೈನ್ ಹಾಕೊಂಡ್ರೆ ಸ್ವಲ್ಪ ಲೆಂತ್ ಆಗಿ ಟ್ರಿಪಲ್ ಕ್ರೋಶೆನ ಮಾಡ್ಕೋಬಹುದು. ಸೊ ಇಲ್ಲಿ 3 ಚೈನ್ ಹಾಕಿ 3 ಟ್ರಿಪಲ್ ಕ್ರೋಶೆ ಆದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ನಾವಿಲ್ಲಿ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ, ಸೊ ಈ ದಾರದ ಮೇಲೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. ಸೂಜಿ ಮೇಲೆ 3 ದಾರ ಇರುತ್ತೆ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಇಟ್ಕೋಬೇಕು. ಸೊ ಲಾಸ್ಟ್ ಅಲ್ಲಿ 3 ಚೈನ್ ಹಾಕೋ ಅವಶ್ಯಕತೆ ಇಲ್ಲ. 3 ಚೈನ್ ಹಾಕಿ 3 ಟ್ರಿಪಲ್ ಕ್ರೋಶೆ ಆದ್ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ಫಿಂಗರ್ ಅಲ್ಲಿ ಪ್ರೆಸ್ ಮಾಡ್ಕೊಂಡ್ರೆ ಪೆಟಲ್ಸ್ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಈ ರೀತಿ ಬರುತ್ತೆ ಡಿಸೈನ್. ಸೊ ಒಂದು ಫ್ಲವರ್ ಡಿಸೈನು 5 ಪೆಟಲ್ಸ್ ರೀತಿ ಬರುತ್ತೆ ನೋಡಿ ಡಿಸೈನ್. ಸೊ ಈಗ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು ಪಾಯಿಂಟ್ ಅಷ್ಟು ಹಿಂದಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಪಕ್ಕದಲ್ಲೇ ಇನ್ನೊಂದ್ಸಲ ಸಿಂಗಲ್ ಕ್ರೋಶೆ ಮತ್ತೊಂದು ಸಿಂಗಲ್ ಕ್ರೋಶೆ. ಸೊ ಒಟ್ಟು ಆರ್ಚ್ ಆದ್ಮೇಲೆ 4 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು 4 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಹಾಗಾಗಿ ಎಂಡಿಂಗ್ ಅಲ್ಲೂ ಕೂಡ 4 ಸಿಂಗಲ್ ಕ್ರೋಶೆನ ಹಾಕೋಬೇಕಾಗುತ್ತೆ. ಸೊ ನಿಮ್ಗೆ ಗ್ಯಾಪ್ ಜಾಸ್ತಿ ಬೇಕು ಅಂತದ್ದಲ್ಲಿ 4 ಬದಲಿಗೆ 6 ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಕುಚ್ಚಿಗೆ ಮತ್ತೆ ಆರ್ಚ್ಗೆ ಗ್ಯಾಪ್ ಬರುತ್ತೆ ಅವಾಗ. ಸೊ ನಾನಿಲ್ಲಿ 4 ಸಿಂಗಲ್ ಕ್ರೋಶೆ ಹಾಕೊಂಡು ಮತ್ತೆ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಈ 4 ಚೈನ್ ಅಲ್ಲಿ ಬಂದು ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಕುಚ್ಚು ಬೇಡ ಅಂತದ್ದಲ್ಲಿ ಒಂದು ಸಿಂಗಲ್ ಬೀಡ್ ನ ಕೂಡ ನೀವು ಇಲ್ಲಿಗೆ ಹಾಕೊಳ್ಬಹುದು. ವಿತೌಟ್ ಕುಚ್ಚು ಕೂಡ ಈ ಡಿಸೈನ್ ಟ್ರೈ ಮಾಡ್ಬೋದು ನೋಡಿ. ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ಡಿಸೈನ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅರ್ಥ ಆಗಿಲ್ಲ ಅಂದ್ರೆ ನಿಧಾನಕ್ಕೆ ಡಿಸೈನ್ ವಿಡಿಯೋನ ನೋಡ್ಕೊಂಡು ಡಿಸೈನ್ ನ ನೀವು ಟ್ರೈ ಮಾಡಿ. ತುಂಬಾ ಈಸಿ ಇದೆ. ಪೂರ್ತಿ ಎಂಡಿಂಗ್ ವರೆಗೂ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಾಣಿಸುತ್ತೆ. 4 ಸಿಂಗಲ್ ಕ್ರೋಶೆ ಏನ್ ಹಾಕೊಳ್ತೀವಿ ಬಟ್ಟೆಗೆ ಅದು ಕರೆಕ್ಟ್ ಆಗಿ ಬರುತ್ತೆ. ಡಿಸ್ಟೆನ್ಸ್ ಜಾಸ್ತಿನೂ ಆಗಲ್ಲ ಅಥವಾ ಕಡಿಮೆನೂ ಕೂಡ ಆಗೋದಿಲ್ಲ. ಇಲ್ಲಿ ಬೆಂಡ್ ಆದ ರೀತಿ ಇದೆಯಲ್ಲ ನಿಮ್ಗೆ ಪೆಟಲ್ಸ್, ಅದು ನೆಕ್ಸ್ಟ್ ಸ್ಟೆಪ್ ಹಾಕಿದ್ಮೇಲೆ ಸ್ಟಿಫ್ ಆಗಿ ನೀಟಾಗಿ ಕುತ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ ಸ್ಟೆಪ್ 7 ದಾರನ ತಗೊಂಡಿದ್ದೀನಿ. ನೀವು 6 ತಗೊಂಡ್ರು ತೊಂದರೆ ಇಲ್ಲ. ಸೊ ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಏನ್ ಹಾಕ್ತಿರ್ತೀವಿ ಅದ್ರ ಮಧ್ಯದಲ್ಲಿ ಲಾಕ್ ನ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡೆ. ಅದಾದ ನಂತರ 4 ಚೈನ್ ಇರೋ ಜಾಗದಲ್ಲಿ 4 ಅಥವಾ 5 ಚೈನ್ ಎಷ್ಟು ಇಡ್ಸುತ್ತೋ ಅಷ್ಟು ಚೈನ್ಗಳನ್ನ ಹಾಕೋಬೇಕು. ಸೊ ನಾನಿಲ್ಲಿ 4 ಚೈನ್ ಹಾಕೊಂಡು ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಸೆಕೆಂಡ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಅಂತ ಕರಿತೀವಿ. ಸೆಕೆಂಡ್ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ವಿ. ಈಗ ಸೂಜಿ ಮೇಲೆ 1 ಸಲ ದಾರನ ಸುತ್ಕೊಳ್ಬೇಕು.
ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನಮ್ಗೆ 3 ಚೈನ್ 2 ಟೈಮ್ಸ್ ಹಾಕಿರ್ತೀವಲ್ಲ, ಸೊ ಅಲ್ಲಿ 3 ಚೈನ್ ಮೇಲೆ ಅಲ್ಲಿ ಟ್ವಿಸ್ಟ್ ಆಗಿರೋ ತರ ಇರುತ್ತೆ, ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ, 3 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಅಲ್ಲಿಗೆ ನಮ್ಗೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ ಒಂದ್ಸಲ. ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಮತ್ತೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಈಗ ಮತ್ತೊಂದು ಸುರುಳ ಸೂಜಿಗೆ ದಾರನ ಸುತ್ಕೊಂಡು ಸೆಕೆಂಡ್ ಟ್ರಿಪಲ್ ಕ್ರೋಶ ಹೋಲ್ಗೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಪ್ರತಿಯೊಂದು ಕಂಬದ ಮೇಲೂ ಕೂಡ ಒಂದೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ 7 ದಾರ ಆಗಿರೋದ್ರಿಂದ ದಾರಗಳು ಈ ರೀತಿ ಬಿಟ್ಕೊಂಡ್ ಬರುತ್ತೆ. ಸೊ ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈಗ ಇಲ್ಲಿಂದ ಮತ್ತೆ 3 ಚೈನ್ ಹಾಕೊಳ್ಳೋದು. ಸೊ ನಿಮ್ಗೆ ಹಾಫ್ ಡಬಲ್ ಕ್ರೋಶ ಕಷ್ಟ ಆಗ್ತಾ ಇದೆ ಅಂತ ಇದ್ರೆ ಸಿಂಗಲ್ ಕ್ರೋಶನು ಕೂಡ ನೀವು ಹಾಕೋಬಹುದು. ಬೇಕಿದ್ದಲ್ಲಿ ನಾನು ಸ್ವಲ್ಪ ತಿಕ್ಕಾಗಿ ಕಾಣಿಸ್ದೆ ಅನ್ನೋದಕ್ಕೋಸ್ಕರ ಹಾಫ್ ಡಬಲ್ ಕ್ರೋಶ ಹಾಕೊಂಡಿದೀನಿ ಅಷ್ಟೇ. ಈಗ ಮತ್ತೆ ನೋಡಿ ನಾನು 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ 2 ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಿ ನೋಡಿ ನಾವಿಲ್ಲಿ. ಸೊ ಅಲ್ಲಿಗೆ ಮಧ್ಯದಲ್ಲಿ ಲಾಕ್ ನ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶಗಳ ಮಧ್ಯೆ ನೀರನ್ನು ಹಾಕಿ ದಾರನ ತಂದು ಲಾಕ್ ಮಾಡ್ಕೊಂಡು ದಾರನ ಟೈಟ್ ಮಾಡ್ಕೊಳ್ಳಿ ಈ ರೀತಿ. ಸೊ ಈಗ ಮತ್ತೆ 3 ಚೈನ್ ಹಾಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡಿಲ್ಲ ನೋಡಿ, ಮರ್ತೋಗಿದ್ದೀನಿ ನಾನು. ಸೊ ಸೂಜಿ ಮೇಲೆ ದಾರ ಸುತ್ಕೊಂಡು ಫಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಅಂತ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 3 ದಾರ ಸೇರಿ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಸೆಕೆಂಡ್ ಟ್ರಿಪಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶ. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಥರ್ಡ್ ಟ್ರಿಪಲ್ ಕ್ರೋಶ ಮೇಲೆ ಒಂದು ಹಾಫ್ ಡಬಲ್ ಕ್ರೋಶ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು ಫೋರ್ತ್ ಟ್ರಿಪಲ್ ಕ್ರೋಶ ಹೋಲ್ ಮೇಲೆ ಒಂದು ಹಾಫ್ ಡಬಲ್ ಕ್ರೋಶ. ಈ ರೀತಿ 4 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡಿದ ನಂತರ ಈಗ ಇಲ್ಲಿಂದ 3 ಚೈನ್ ಹಾಕೊಳ್ಳೋದು. ನೋಡಿ 4 ಹಾಫ್ ಡಬಲ್ ಕ್ರೋಶ 3 ಚೈನ್ ಅಂದ್ರೆ ಕಂಬಗಳ ಮೇಲೆ ಪ್ರತಿಯೊಂದು ಕಂಬದ ಮೇಲೂ ಕೂಡ ಒಂದೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕಾಗುತ್ತೆ. ಈಗ ಮತ್ತೆ 2 ಸಿಂಗಲ್ ಕ್ರೋಶಗಳ ಮಧ್ಯೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. 3 ಚೈನ್ ಹಾಕಿರೋದನ್ನ ಲಾಕ್ ಮಾಡ್ಕೊಂಡು ಸ್ವಲ್ಪ ಟೈಟ್ ಮಾಡ್ಕೊಳ್ತೀನಿ. ಈಗ ಮತ್ತೆ 3 ಚೈನ್ 3 ಅಥವಾ 4 ಚೈನ್ ಕೂಡ ನೀವು ಹಾಕೊಳ್ಬಹುದು. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಮತ್ತೆ ನೆಕ್ಸ್ಟ್ ಥರ್ಡ್ ಪೆಟಲ್ ನ ನಾವೀಗ ಮಾಡ್ಕೊಳ್ತಾ ಇದೀವಿ. ಫಸ್ಟ್ ಟ್ರಿಪಲ್ ಕ್ರೋಶಗೆ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಅದಾದ ನಂತರ ಸೂಜಿ ಮೇಲೆ ದಾರ ಸುತ್ಕೊಂಡು ಸೆಕೆಂಡ್ ಟ್ರಿಪಲ್ ಕ್ರೋಶ ಹೋಲ್ ಮೇಲೆ ಒಂದು ಹಾಫ್ ಡಬಲ್ ಕ್ರೋಶ. ಇದಿಷ್ಟ ಆದ್ಮೇಲೆ ನಾನು ಸೆಂಟರ್ಗೆ ಒಂದು ಬೀಡ್ ನ ಆಡ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ದಾರನ ಮೇಲೆ ತೆಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನ ತಗೊಂಡಿದ್ದೀನಿ. ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇನೆ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ನೆಕ್ಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತೇನೆ. ಬೇಕಿದ್ದಲ್ಲಿ 5 ಪೆಟಲ್ಗೆ 5 ಬೀಡ್ಗಳನ್ನ ಹಾಕೊಳ್ಬಹುದು. ಸೊ ನಾನು ಸೆಂಟರ್ ಪೆಟಲ್ ಮಾತ್ರ ಒಂದು ಬೀಡ್ ನ ತಗೊಂಡಿದ್ದೀನಿ. ಅದಾದ್ಮೇಲೆ ನೋಡಿ ಮತ್ತೆ ಇನ್ನೆರಡು ಹಾಫ್ ಬೀಡ್ ಆದ್ಮೇಲೆ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡೆ. ಈಗ ಮತ್ತೆ 3 ಚೈನ್ ಹಾಕಿ ಅಲ್ಲಿ 3 ಚೈನ್ ಆದ್ಮೇಲೆ ಅಂದ್ರೆ ಪೆಟಲ್ 3 ಚೈನ್ ಆದ್ಮೇಲೆ ಅಲ್ಲಿ 2 ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಅದು ಮಧ್ಯಕ್ಕೆ ಲಾಕ್ ನ ಮಾಡ್ಕೊಳ್ತೀನಿ. ಇದೇ ರೀತಿಯಾಗಿ ಪೂರ್ತಿ ಆರ್ಚ್ ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಈಗ ನಾನು 5ನೇ ಪೆಟಲ್ ನಲ್ಲಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ. 2ನೇ ಹಾಫ್ ಡಬಲ್ ಕ್ರೋಶ ಇದು. ಸೊ ಅದಾದ್ಮೇಲೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. 3ನೇ ಟ್ರಿಪಲ್ ಕ್ರೋಶ ಹೋಲ್ದೆ 3ನೇ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಇಷ್ಟೇ ಮಾಡ್ಕೋಬೇಕು, ಇನ್ನು ಎಕ್ಸ್ಟ್ರಾ ಮಾಡೋ ಹಾಗಿಲ್ಲ. ಈಗ ಇಲ್ಲಿಂದ ನಾವು ಬಟ್ಟೆಗೆ ಏನ್ ಹಾಕಿರ್ತೀವಲ್ಲ ಸಿಂಗಲ್ ಕ್ರೋಶ, ಫಸ್ಟ್ ಸ್ಕಿಪ್ ಮಾಡಿ ಸೆಕೆಂಡ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ. ಬರೀ ಕಂಬಗಳ ಮೇಲೆ ಒಂದೊಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗೋದು ಅಷ್ಟೇ ನೋಡಿ. ಡಿಸೈನು ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನೀಟಾಗಿ ಕೂತ್ಕೊಳ್ಳುತ್ತೆ ಡಿಸೈನು. ಒಂಥರ ಫ್ಲವರ್ ಡಿಸೈನ್ಗೆ ಒಂಥರ ಬಾರ್ಡರ್ ತರ
ಕಾಣಿಸುತ್ತೆ ಡಿಸೈನ್ ನೋಡಿ. ಹಾಫ್ ಡಬಲ್ ಕ್ರೋಶ ಆಗಿರೋದ್ರಿಂದ ಸ್ವಲ್ಪ ಥಿಕ್ ಆಗಿ ಕಾಣಿಸ್ತಿದೆ ಆ ಬಾರ್ಡರ್ ಡಿಸೈನ್ ಅನ್ನೋದು. ಸಿಂಗಲ್ ಕ್ರೋಶ ಹಾಕಿದ್ರೆ ಸ್ವಲ್ಪ ತೆಳ್ಳಗೆ ಕಾಣಿಸ್ಬೋದು, ಅಷ್ಟೇ ಡಿಫ್ರೆನ್ಸ್ ನೋಡಿ. ಈಗ ಮತ್ತೆ ಅಲ್ಲಿ ಸಿಂಗಲ್ ಕ್ರೋಶ ಎಲ್ಲೆಲ್ಲಿಂದ ಅದ್ರ ಮೇಲೆ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 4 ಚೈನ್, 4 ಅಥವಾ 3 ಚೈನ್ ಎಷ್ಟು ಇರಿಸುತ್ತೋ ಅಷ್ಟು, ಸಮಟೈಮ್ಸ್ 5 ಚೈನ್ ಕೂಡ ಇರಿಸ್ಬೋದು. ಸೊ ಈ ರೀತಿ ಚೈನ್ ಹಾಕಿ ಮತ್ತೆ ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶ ಹಾಕಿ ಇದೇ ರೀತಿ ಪೆಟಲ್ಸ್ ನ ಬಾರ್ಡರ್ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋದಷ್ಟೇ. ನಿಮಗೆ ಬಾರ್ಡರ್ ಡಿಸೈನ್ ಮಾಡ್ಲೇಬೇಕಾಗುತ್ತೆ, ಅದನ್ನ ಸ್ಕಿಪ್ ಮಾಡೋ ಹಾಗಿಲ್ಲ, ಇಲ್ಲಾಂತ ನಿಮ್ಗೆ ಪೆಟಲ್ಸ್ ಬಂದು ಬೆಂಡ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ನೋಡಿ, ಪೂರ್ತಿ ಕೊನೆವರೆಗೂ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಡಿಸೈನು. ಸೊ ಎಕ್ಸ್ಟ್ರಾ ಲೇನ್ ಥ್ರೆಡ್ ಬರುತ್ತೆ ಎಂಡಲ್ಲಿ, ಅದನ್ನ ಲಾಸ್ಟ್ ಅಲ್ಲಿ ಗಮ್ ಹಾಕಿ ಬ್ಯಾಕ್ ಸೈಡು ಪೇಸ್ಟ್ ಮಾಡ್ಬಿಡಿ ಅಥವಾ ಕುಚ್ಚು ಜೊತೆ ಸೇರಿಸಿ ಕಟ್ಕೊಳ್ಬೋದು. ಸೊ ನೋಡಿ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನಾನು ಕುಚ್ಚು 147 ದಾರನ ಲೆಂತಿಯಾಗಿ ಕುಚ್ಚನ್ನ ಕಟ್ಟಿದ್ದೀನಿ, ಅಂದ್ರೆ ಆರ್ಚ್ ಅಷ್ಟೇ ಲೆಂತ್ಗೆ. ನೀವು ಬೇಕಿದ್ದರೆ ಬ್ರೈಡಲ್ ಕುಚ್ಚು ಕೂಡ ಕಟ್ಕೊಳ್ಬಹುದು, ಅಥವಾ ಕುಚ್ಚು ಕಟ್ಟದೇನೆ ಹಾಗೇನೂ ಕೂಡ ಬಿಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಬೇಕಿದ್ದಲ್ಲಿ ನೀವು ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು, ಅದರಿಂದ ಹೆವಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನ್ ನೋಡಿ. ಬರೀ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಆದಷ್ಟು ಫಿನಿಶಿಂಗ್ ಕೊಡೋದ್ರ ಮೇಲೆ ಗಮನ ಕೊಡ್ಬೇಕಾಗುತ್ತೆ, ಇಲ್ಲಾಂತಂದ್ರೆ ಏನೇ ಒಂಚೂರು ಮಿಸ್ಟೇಕ್ ಆದ್ರೂ ಕೂಡ ಎದ್ದು ಕಾಣಿಸುತ್ತೆ ಡಿಫ್ರೆಂಟ್ ಆಗಿ. ಅಂದ್ರೆ ಒಂದು ಆರ್ಚ್ ಒಂಥರ, ಇನ್ನೊಂದು ಆರ್ಚ್ ಇನ್ನೊಂಥರ ಕಾಣಿಸುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.